ಹಾಯ್ ಗಾಯ್ಸ್, ವೆಲ್ಕಮ್ ಟು ದಿ ಕೆ ಡಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಾಗ ನಾವು ಫೋರಮ್ ಮಾಲ್ ತೋರ್ಸೋಕೆ ಹೋಗ್ತಾ ಇದ್ವಿ. ನಾವು 4-5 ಸರಿ ನೋಡಿದ್ವಿ, ನಿಮ್ಗೊಂದು ಸರಿ ತೋರ್ಸೋಣ ಅಂತ ಈ ವಿಡಿಯೋನ ಮಾಡಿದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಿದೆ ಬೆಲ್ ಬಟನನ್ನು ಒತ್ತಿ. ನಾವು ಮುಂದೆ ಮಾಡೋ ವಿಡಿಯೋ ನಿಮಗೆ ಬರುತ್ತೆ. ನಡೀರಿ, ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನು ಗುರು ಇದು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಗುರು. ನಮ್ಮ ಹೋಮ್ ಮಿನಿಸ್ಟ್ರಿಗೆ ಹೇಳಿದೆ ಬೇರೆ ಕಡೆ ಎಲ್ಲರೂ ಹೋಗಿ ಇವೆಲ್ಲ ಬ್ಲಾಗ್ ಮಾಡಿ ತೋರ್ಸೋಣ ಅಂತ. ಅವಳು ಫೋರಮ್ ಮಾಲಿಗೆ ಹೋಗೋಣ ಅಂದಿದ್ದಕ್ಕೆ ಈ ಟ್ರಾಫಿಕಲ್ಲಿ ನಾವು ಹೋಗ್ತಾನೇ ಇದ್ದೀವಿ. ಟ್ರಾಫಿಕೇ ಕಡಿಮೆ ಆಗ್ತಾಯಿಲ್ಲ. ಈ ಟ್ರಾಫಿಕಲ್ಲಿ ಬದುಕೋದೇ ಜಾಸ್ತಿ ಗುರು. ಇನ್ನು ಈ ಬೆಂಗಳೂರಲ್ಲಿ ಗಾಡಿ ಓಡಿಸೋದೇ ತುಂಬ ಕಷ್ಟ ಗುರು. ನಡೀರಿ, ಏನೋ ಕಷ್ಟಪಟ್ಟು ನಿಮ್ಗೆ ಈ ವಿಡಿಯೋನ ಮಾಡಿ ತೋರಿಸ್ತೀವಿ. ಇಷ್ಟ ಆದರೆ ಲೈಕ್ ಮಾಡ್ತಾ ಹೋಗಿ. ಅಂತೂ ಇಂತೂ ಈ ಟ್ರಾಫಿಕ್ ದಾಟ್ಕೊಂಡು ಕೊನೆಗೆ ಫೋರಮ್ ಮಾಲ್ ನೋಡ್ತು ಕಂಡೇ ಬಿಡ್ತು. ಅಷ್ಟೆಲ್ಲ ಹೋಮ್ ಮಿನಿಸ್ಟ್ರು ಫುಲ್ಲು ಖುಷಿ. ಕಾರ್ನ ಬೇಸ್ಮೆಂಟಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ಕಾರ್ ಇಳಿದು ಬರ್ತಾಯಿದ್ರು. ಇವರೇ ನೋಡಿ ನಮ್ಮ ಹೋಮ್ ಮಿನಿಸ್ಟ್ರು, ನಮ್ಮ ಹೋಮ್ ಮಿನಿಸ್ಟ್ರ್ ಅವ್ರ ತಂಗಿ, ಹಾಗೆ ನಮ್ಮ ಬಾಮೈದ ಮತ್ತು ನಾನು. ಹಾಗೆ ಹೋಗ್ತಾ ಲೆಫ್ಟಲ್ಲಿ ಒಂದು ಸ್ಟ್ರಕ್ಚರ್ ಇತ್ತು, ಅದು ಲಿಫ್ಟ್ ಇತ್ತು. ಕಾರ್ ಪಾರ್ಕಿಂಗು ಡಬಲ್ ಫ್ಲೋರಲ್ಲಿ. ಕೆಳಗಡೆನೂ ಕಾರ್ ಪಾರ್ಕಿಂಗ್ ಮಾಡೋದಿತ್ತು, ಮೇಲ್ಗಡೆನೂ ಪಾರ್ಕ್ ಮಾಡ್ಕೊಂಡಿತ್ತು. ಅದನ್ನು ನಮ್ಮ ಹೋಮ್ ಮಿನಿಸ್ಟ್ರಿಗೆ ತಿಳಿಸ್ತಾ ಈ ಥರ ಪಾರ್ಕಿಂಗ್ ಮಾಡ್ತಾರೆ ಅಂತ ತಿಳಿಸ್ತಾ ಹಂಗೆ ಮುಂದೆ ಹೋಗಿ ಅಲ್ಲಿ ಲಿಫ್ಟಿಗಾಗಿ ವೇಟ್ ಮಾಡ್ತಾಯಿದ್ವಿ. ಲಿಫ್ಟೇ ಬರಲಿಲ್ಲ ಗುರು. ನಮಗೂ ಬಂದಿರೋ ಟೈಮೇ ಸರಿಯಿಲ್ಲ ಅನಿಸುತ್ತೆ. ಲಿಫ್ಟು ಬೇಗ ಬರಲಿಲ್ಲ, ಟ್ರಾಫಿಕಲ್ಲೂ ಸಾಯ್ಕೊಂಡು ಬಂದ್ವಿ. ಹಾಗೆ ಹೋದ್ವಿ. ಲಿಫ್ಟ್ ಹತ್ಕೊಂಡು ಹೋದರೆ ಫಸ್ಟು ಹೋಗೋದೇ ನಾವು ಗ್ರೌಂಡ್ ಫ್ಲೋರಲ್ಲಿ ಮಲ್ಬಾರು, ಜೊಯಾಲಿಕಾಸು ಎಲ್ಲ ಜ್ಯುವೆಲರಿ ಸೆಕ್ಷನನ್ನು ಲೊಕೇಟ್ ಮಾಡಿದ್ದಾರೆ. ಎಂಟ್ರಿಯಿಂದ ಬಂದರೆ ಅದೇ ಫಸ್ಟ್ ಎಂಟ್ರಿ ಆಗುತ್ತೆ. ಫಸ್ಟ್ ಎಂಟ್ರಿ ತಗೊಂಡ ತಕ್ಷಣ ಲೆಫ್ಟ್ ಸೈಡಿಗೆ ಮಲ್ಬಾರು, ಜೊಯಾಲಿಕಾಸು ಎಲ್ಲ ಲೊಕೇಟ್ ಆಗಿರುತ್ತೆ. ರೈಟ್ ಸೈಡ್ಗೆ ಪಾರ್ಕಿಂಗ್ ಹೋಗೋಕ್ಕೆ ಸ್ಟೇರ್ ಕೇಸ್ನ ಹಾಕಿರ್ತಾರೆ. ಕ್ರಿಸ್, ಆಲ್ಮೋಸ್ಟ್ ಜ್ಯುವೆಲ್ರಿ ಶಾಪ್ ಎಲ್ಲ ಇಲ್ಲೇ ಲೊಕೇಟ್ ಆಗ್ಯಾವಲ್ಲ? ಹೌದು, ಆಲ್ಮೋಸ್ಟ್ ಎಲ್ಲ ಇಲ್ಲೇ ಲೊಕೇಟ್ ಆಗಿದ್ದಾವೆ. ಹಾಗೆ ಮುಂದೆ ಬಂದರೆ ಅಲ್ಲಿ ರೆಸ್ಟೋಲ್ಯಾಕ್ಸ್ ಇತ್ತು. ಅದಕ್ಕೆ ಆರ್ಟಿಫಿಷಿಯಲ್ ಮಸಾಜ್ ಮಾಡೋದು, ಅದನ್ನು ಮಾಡಿಸ್ಬೇಕು ಅಂತ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಹೇಳಿದೆ. ಬಟ್ ಅವಳು ಮಾಡಿಸ್ಕೊಳ್ಳಿಲ್ಲ. ಕೊನೆಗೆ ನಾನೇ ಬದುಕಬೇಕಾಗಿ 10 ನಿಮಿಷ ಅದರಲ್ಲಿ ಕೂತ್ಕೊಂಡೆ. ಮಸಾಜ್ ಮಾಡಿಸ್ಕೊತವ್ರೆ, ನಾವು ನೋಡ್ತಾ ಇದ್ದೀವಿ ಅಷ್ಟೇ. ಯಾಕಂದ್ರೆ ನಮಗೆ ಮಸಾಜ್ ಮಾಡಿಸ್ಕೊಳಕ್ಕಾಗಲ್ಲ. ಅವನೇ ಯಾವಾಗ ನಾವು ಯಾವಾಗ ಬರ್ತೀವಿ ಅವಾಗೆಲ್ಲ ಹೇಳ್ತಿದ್ದ ನಾ ಮಸಾಜ್ ಮಾಡಿಸ್ಕೋಬೇಕಂತೇಳಿ. ನನಗೆ ಮಾಡಿಸ್ಬೇಕಂತಿದ್ದ, ನಾನು ಮಾಡಿಸ್ಕೊಲಿಲ್ಲ, ಅವನೇ ಮಾಡಿಸ್ಕೊತವನೆ. ಕಂಟ್ರೋಲ್ ಹೆಂಗಿದೆ? ನಮ್ಮ ಹತ್ರ ಇದೆನಾ ಕಂಟ್ರೋಲಿಂಗ್? ಇಲ್ಲ ಏನಿದೆ ಅಲ್ಲ ಗುರು, ಏನು ಮಸಾಜ್ ಗುರು, ಅದು ಸಖತ್ತಾಗಿ ಮಸಾಜ್ ಮಾಡುತ್ತೆ. ಏನು ನೋಡ್ತಾ ಇದ್ದೀರಾ? ಓಹೋ, ಯಾವ್ದು ಬ್ರ್ಯಾಂಡ್ ಹೇಳಿ ಇದು? ನಂದು ಮಸಾಜ್ ಮುಗಿಯೋಷ್ಟರಲ್ಲಿ ನಮ್ಮ ಹೋಮ್ ಮಿನಿಸ್ಟ್ರು ಶಾಪಿಂಗ್ ಮಾಲೆಲ್ಲ ಸುತ್ತಾಡ್ಕೊಂಡು ಬಂದರು. ಏನೂ ಶಾಪಿಂಗ್ ಮಾಡ್ಕೊಂಡು ಬರಲಿಲ್ಲ, ಜಸ್ಟ್ ನೋಡ್ಕೊಂಡು ಅಷ್ಟೇ ಬಂದಿರೋದು. ಹಾಗೆ ಮೇಲ್ಗಡೆ ಹೋದ್ವಿ ಫಸ್ಟ್ ಫ್ಲೋರಿಗೆ ಹೋಗ್ತಾನೆ ಒಂದು ಎಂಟ್ರೆನ್ಸಿಗೆ ಒಂದು ಫುಲ್ ಪಿಕ್ಚರ್ ಹಾಕಿದ್ದಾರೆ. ಒಳ್ಳೆ ಫೋಟೋ ವ್ಯೂ ಬರುತ್ತೆ, ಚೆನ್ನಾಗಿ ಫೋಟೋ ಬರುತ್ತೆ. ಅಲ್ಲೊಂದು ಫೋಟೋ ಹೊಡಿಸ್ಕೊಂಡು ಹಂಗೆ ಮೇಲ್ಗಡೆ ಹೋದ್ವಿ ಸ್ಟೇರ್ಸ್ ಕೇಸ್ ಹತ್ಕೊಂಡು. ಅಲ್ಲಿ ಫಸ್ಟ್ ಎಂಟ್ರೆನ್ಸ್ಗೆ ಹೋದ ತಕ್ಷಣವೇ ಒಂದು ಫ್ಯಾಟ್ ಮನೇಲಿ ನಿಲ್ಸಿದ್ರು ಗುರು. ಅದನ್ನ ನೋಡಿ ನಮ್ಮ ಹೋಮ್ ಮಿನಿಸ್ಟ್ರು ಫುಲ್ ಖುಷಿ ಗುರು. ಒಂದು ಫೋಟೋ ಶೂಟ್ ಮಾಡಿಕೊಂಡು ಅಲ್ಲಿಂದನೇ ಒಂದು ವ್ಯೂ ತೋರಿಸ್ತೀನಿ, ವ್ಯೂನ ಚೆನ್ನಾಗಿ ನೋಡ್ಕೊಳ್ಳಿ.
ಮೇಡಮು ಬಂದಿದ್ದಾರೆ ವಿಡಿಯೋಲಿ. ಈಗೇನು ತೋರಿಸ್ತಾ ಇದ್ದೀನಲ್ಲ ಇವೆಲ್ಲ ನಮ್ಮ ಹೋಮ್ ಮಿನಿಸ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಶಾಪ್ಗಳು, ಎಲ್ಲ ಬ್ರ್ಯಾಂಡೆಡ್ ಲಿಪ್ಸ್ಟಿಕ್ಸು ಎಲ್ಲನೂ ಇರ್ತವೆ. ಎಲ್ಲ ಹೋಮ್ ಮಿನಿಸ್ಟ್ರಿಗೆ ಸಂಬಂಧ. ಇದೊಂದು ವ್ಯೂ ಸೂಪರಾಗಿ ಕೊಟ್ಬಿಟ್ಟವನೇ. ನಮ್ಮ ಜನ ಎಲ್ಲ ನೋಡಿ ಇಲ್ಲಿ ಸ್ಟಾರ್ ಬಕ್ಸಿಗೆ ಹೋಗೋಣ ಅಂತಾರೆ. ಒಳ್ಳೆ ಅರಮನೆ ಥರ ಸೆಟಪ್ ಮಾಡ್ಬಿಟ್ಟವ್ರು ಗುರು. ಇದನ್ನ ಈ ಥರ ಫಸ್ಟ್ ಟೈಮ್ ನಾನು ಲೈಫಲ್ಲೇ ನೋಡ್ತಾ ಇದ್ದೆ. ಫಸ್ಟ್ ಫ್ಲೋರಲ್ಲಿ ಎಲ್ಲ ವಾಚ್ ಐಟಮ್ಸ್ ಇದ್ದಾವೆ, ಎಲ್ಲ ಶಾಪು, ಎಲ್ಲ ಮೆನ್ಸ್ ಬಂದರು. ನಮ್ಮ ಹೋಮ್ ಮಿನಿಸ್ಟ್ರಿಗೆ ಬಂದರು. ಲಾರ್ಜೆಸ್ಟ್ ವಾಚ್ ಬ್ರ್ಯಾಂಚ್ ಆಪ್ಟಿಕಲ್ಸ್. ಎಲ್ಲ ಮೆನ್ಸ್ ಇದು ಇರೋದು ಇದರಲ್ಲಿ. ಪೋಲೋ ಬ್ರ್ಯಾಂಡ್ ಟಿ ಶರ್ಟ್ಸ್, ಜಾಕಿ. Another cameraman is there. Baby, ನಮ್ಮ ಬೇಕು. ಎವಡಿ ತರುಣ್. ಆಲ್ ಬ್ಯಾಂಗಲ್ಸ್ ಐಟಮ್. The sleep company. ಈ ಮಾಲಲ್ಲಿ ಇರ್ತದೆ ಇಲ್ಲ ಅಂತ ಏನು ಹೇಳಂಗಿಲ್ಲ, ಎಲ್ಲ ಅವೈಲೇಬಲ್ ಇದೆ. ಗ್ರೀನ್ ಗಾರ್ಡಿಂದ ಇಟ್ಟು ಮೊಬೈಲ್ ಚಿಕ್ಕ ವಸ್ತು ಇಂದ ಹಿಡಿದು ನಮ್ಮ ಹೋಮ್ ಮಿನಿಸ್ಟ್ರು. ಎಲ್ಲ ಗೇಮಿಂಗ್ ಝೋನ್ಸು ಸೆಕೆಂಡ್ ಫ್ಲೋರಲ್ಲಿ ಲೊಕೇಟ್ ಆಗಿರುತ್ತೆ. ಚೆನ್ನಾಗಿದೆ. ನಾನು ಇಷ್ಟು ದಿನ ನೋಡಿರೋ ಮಾರ್ಕ್ಸ್ಗಳೆಲ್ಲಕ್ಕಿಂತ ಬೆಟರ್. ಮತ್ತು ಫುಡ್ ಕೋರ್ಟು ಕೂಡ ಇದರಲ್ಲಿ ಅವೈಲೇಬಲ್. ಫೈನಲ್ ಫ್ಲೋರ್ ವಿತ್ ದ ವ್ಯೂ ಆಫ್ ಫೈನಲ್. Kaun suka ऊपर नहीं
ವಿಚ್ ಬುಕ್ ಯು ವಾಂಟ್ ಟು ಟೇಕ್? ವಿಚ್ ಬುಕ್ ಯು ಆರ್ ಸರ್ಚಿಂಗ್? Which book you are searching? There is series, I think. ಟಾಪ್ ಟು ಬಾಟಮ್. ಇದು ರಾಜಧಾನಿ ಹೋಟೆಲ್. ಇದರಲ್ಲಿ ವೆಜ್ ಥಾಲಿ ಸಿಗುತ್ತೆ. ಜಸ್ಟ್ 400ಗೆ ಪೂರ್ತಿ ವೆಜ್ ಥಾಲಿ ಸಿಗುತ್ತೆ. ನಾವು ವೆಜ್ ಥಾಲಿ ತಿಂದೇ ಪಿಜ್ಜಾ ಬರ್ಗರ್ ಫ್ಯಾಮಿಲಿ ಪ್ಯಾಕನ್ನು ತಗೊಂಡ್ವಿ. ಅದರಲ್ಲಿ ಒಂದು ದುರಂತ ಏನಂದರೆ ಅಕ್ವಾ ವೇಸ್, ಅದು ಅಕ್ವಾ ಫೈನು ಅಲ್ಲ, ಅಕ್ವಾ ವೇಸ್ ಬಾಟಲ್ಗೆ 50 ರೂಪಾಯಿ ಕೊಡ್ತಾವನಲ್ಲ ಗುರು, 18 ರೂಪಾಯಿ ಬಾಟ್ಲಿನ. ಅದೇ ಬೇಜಾರಾಯಿತು ರೀ ಇದರಲ್ಲಿ. ಅಷ್ಟರಲ್ಲೇ ನಮ್ಮ ಫ್ಯಾಮಿಲಿ ಕಾಂಬೋ ರೆಡಿ ಆಗಿತ್ತು. 2 ಪ್ಯಾನ್ ಪನ್ನೀರ್ ಪಿಜ್ಜಾ, 1 ಗಾರ್ಲಿಕ್ ಬ್ರೆಡ್, 1 ಬಟರ್ ಸ್ಟ್ರೀಕ್. ಇದನ್ನೆಲ್ಲ ತಗೊಂಡು ಹೋಗ್ತಾ ಇದ್ದೆ. ನಮ್ಮ ಹೋಮ್ ಮಿನಿಸ್ಟ್ರು ಮತ್ತು ನಮ್ಮ ಕ್ಯಾಂಡಿಡೇಟ್ಸ್ಗಳೆಲ್ಲ ವೇಟ್ ಮಾಡ್ತಾಯಿದ್ರು ತಿನ್ನೋಕ್ಕೆ ಅಂತ. ತುಂಬ ಟೈಮ್ ಆಗಿತ್ತಲ್ಲ, ಹಾಗಾಗಿ ಊಟ ಮಾಡೋಕ್ಕೆ ವೇಟ್ ಮಾಡ್ತಾಯಿದ್ರು. ಮಾಮ ಹೆಂಗೈತಿ? ಚೆನ್ನಾಗೈತಾ? ಸುಮಾರು ಒಂದು 4 ಸಾರಿ ಹೋದ್ರೂ ನಂಗೆ ಫೋರಮಲ್ಲಿ ಏನು ಬೇಜಾರಾಗಿಲ್ಲ. ಯಾಕಂದರೆ ಅಷ್ಟು ಒಳ್ಳೆ ಲೊಕೇಶನ್ ಇದೆ, ಅದು ಚೆನ್ನಾಗಿ ಬಿಲ್ಡ್ ಮಾಡವ್ರೆ. ಒಂದು ಸರಿ ನೀವು ವಿಸಿಟ್ ಮಾಡಿ. ಇದು ನಮ್ಮ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಇದಕ್ಕೆ ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕೂಡ ಇದರಲ್ಲಿ ತಿಳಿಸಿ, ಬ್ಲಾಗ್ ಹೇಗಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಗೂ ಮನೆಗೆ ಹೋಗೋ ಟೈಮ್ ಆಗಿದೆ. ಗುಡ್ ನೈಟ್, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.